Hello everyone. So today we are going to discuss about electric potential and capacitance. Chapter number 2. So chapter number 2, electric potential and capacitance. So in previous chapter we discussed about charge and its properties, electric field lines and Gauss law. So in that concept, if you assume that a source charge, one source charge will be there that produce two types of fields. One is scalar field and another one is vector field. We discussed about vector field already, that is electric field. And now in this chapter we discussed about a scalar field that we call it as potential. So before going through this topic, we have to know some introduction about potential energy. Now, introduction. When a body is held at a height above the earth, it's said to have a gravitational potential energy or simply potential energy. If you assume that in first year classes we discussed about gravitational potential energy. So in that topic we discussed about gravitational potential energy. U is equal to minus Gmm by R potential. ಹೌದು ತಾನೆ? ಸೊ ಇಲ್ಲಿ ನೀವು ಯಾವ ಥರ ಕನ್ಸಿಡರ್ ಮಾಡ್ಕೋಬೇಕು, ಯಾಕೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ? ಲೆಟ್ ಅಸ್ ಕನ್ಸಿಡರ್ ಒನ್ ಬಾಡಿ ವಿಚ್ ಈಸ್ ಮೂವ್ away from the earth's surface some certain height. Then what happens at height in the energy? Now let us consider one body which will be placed at some certain height. Then the energy will be stored in the form of potential energy. Because of the gravitational force will be opposite to the direction of displacement. If you assume that ಬಾಡಿನ ನೀವೇನು ಮಾಡ್ತಾ ಇದ್ದೀರಾ, ಒಂದು ಸರ್ಟನ್ ಹೈಟ್ಗೆ ತೊಗೊಂಡು ಹೋಗ್ತಾ ಇದ್ದೀರಾ, ತಗೊಂಡು ಹೋಗ್ಬೇಕಾದ್ರೆ ಗ್ರಾವಿಟೇಷನಲ್ ಫೋರ್ಸ್ಗೆ ನಾವೇನು ಮಾಡ್ತೀವಿ, ಆಪೋಸಿಟ್ಟಾಗಿ ಮೂವ್ ಮಾಡ್ತೀವಿ. ಸೊ ದಟ್ಸ್ ವೈ ಏನಾಗಿರುತ್ತೆ, ವಿಚ್ ಸ್ಟೋರ್ಸ್ ಸಮ್ ಎನರ್ಜಿ. ಇಫ್ ಯು ರಿಲೀಸ್ ಇಟ್, ವಾಟ್ ಹ್ಯಾಪನ್ಸ್? ಇಟ್ ಕಮ್ ಬ್ಯಾಕ್ ಟು ಅರ್ತ್ ಸರ್ಫೇಸ್. ನೀವು ಅಲ್ಲಿ ಯಾವುದೂ ಎನರ್ಜಿ ಕೊಡೋದಿಲ್ಲ. Using that potential energy, it will be converted into kinetic energy. Finally, the total energy is conserved. ಅಂದರೆ ನೀವಿಲ್ಲಿ ಸ್ಟಡಿ ಮಾಡ್ತಾ ಇರೋದು ಕನ್ಸರ್ವೇಷನ್ ಆಫ್ ಫೋರ್ಸ್ ಆ್ಯಂಡ್ ಎನರ್ಜಿ. ಓಕೆನಾ? ಸೊ ಕನ್ಸರ್ವೇಷನ್ ಆಫ್ ಫೋರ್ಸ್ನ ಸ್ಟಡಿ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕೀಪ್ ಎ ವೆಲಾಸಿಟಿ ಆರ್ ಸ್ಪೀಡ್ ಕಾನ್ಸ್ಟೆಂಟ್. ಸ್ಪೀಡನ್ನ ಏನು ತಗೋಬೇಕು, ಕಾನ್ಸ್ಟೆಂಟಾಗಿ ಕನ್ಸಿಡರ್ ಮಾಡ್ಕೋಬೇಕು. ಅಂದರೆ ವಿತೌಟ್ ಆಕ್ಸಲರೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ದೇರ್ ಇಸ್ ನೋ ಆಕ್ಸಲರೇಷನ್. ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಏನಾಗುತ್ತೆ, ಮೂವ್ ಆಗುತ್ತೆ ಬಾಡಿ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಸರ್ಟನ್ ಹೈಟ್ಗೆ ನೀವು ಪ್ಲೇಸ್ ಮಾಡ್ತೀರಾ. ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ದ ಎನರ್ಜಿ ವಿಲ್ ಬಿ ಸ್ಟೋರ್ಡ್. ಹೌ ಎನರ್ಜಿ ವಿಲ್ ಬಿ ಸ್ಟೋರ್ಡ್? ಈಗ ನೀವು ಹೈಟ್ಗೆ ತೊಗೊಂಡೋಗೋದಕ್ಕೆ ಇಟ್ ರಿಕ್ವೈರ್ಸ್ ಸಮ್ ವರ್ಕ್ ಡನ್. ದಟ್ ವರ್ಕ್ ಡನ್ ಈಸ್ ಕನ್ವರ್ಟೆಡ್ ಇಂಟು ಎ ಪೊಟೆನ್ಷಿಯಲ್ ಎನರ್ಜಿ. ಅಂದರೆ ಆ ವರ್ಕ್ ಡನ್ನೇ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ವರ್ಕ್ ಡನ್ ಫಾರ್ಮುಲಾ F×dx ವಿ ನೋ. ಸೊ ವರ್ಕ್ ಡನ್ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರುತ್ತೆ. ಇಫ್ ಯು ರಿಲೀಸ್ ಇಟ್, ವಾಟ್ ಹ್ಯಾಪನ್ಸ್? ಇಟ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ದೆನ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ಆಗಿರುತ್ತೆ. ಅರ್ಥ ಆಗ್ತೀಯೇನಾ? ಸೊ ಅದೇ ಕಾನ್ಸೆಪ್ಟ್ಸ್ನೇ ನಾವು ಕನ್ಸಿಡರ್ ಮಾಡಿಕೊಂಡು ಕಂಟಿನ್ಯೂ ಆಗ್ತಾ ಹೋಗ್ತೀವಿ ಇಲ್ಲಿ. ನೆಕ್ಸ್ಟ್ ಪಾಯಿಂಟ್, ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಬಾಡಿ ಡಿಪೆಂಡ್ಸ್ ಆನ್ ಪೊಸಿಷನ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಪೊಸಿಷನ್ ಮೇಲೆ. ವೈ? ಬಿಕಾಸ್ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆರ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಜನರಲ್ ತಗೊಳ್ಳೋದಾದ್ರೆ mgh ಅಂತ ತಗೊಳ್ತೀವಿ. ಅಂದರೆ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಸು ಮತ್ತು ಏನು ಗ್ರಾವಿಟಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಏನಾಗಿರುತ್ತೆ, ಹೈಟ್ ಅನ್ನೋದು ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ಡಿಪೆಂಡ್ಸ್ ಆನ್ ಪೊಸಿಷನ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ ದ ಗ್ರಾವಿಟೇಷನಲ್ ಫೀಲ್ಡ್. ದೆನ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್, ನೋಡಿ ಒಂದು ಬಾಡಿನ ಸರ್ಫೇಸ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀವಿ. ಸರ್ಫೇಸ್ ಮೇಲೆ ಪ್ಲೇಸ್ ಮಾಡಿಕೊಂಡಾಗ ಏನಾಗಿರುತ್ತೆ,
the potential energy is 0. There is no height, so that's why potential energy becomes 0. ಈಗ ನೀವೇನು ಮಾಡಬೇಕು, ಸಮ್ ಸರ್ಟನ್ ಹೈಟ್ಗೆ ಮೂವ್ ಮಾಡಿದಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಬಾಲ್ ಅಂತ ತಗೊಂಡಿದ್ದಾರೆ, ಅರ್ತ್ ಸರ್ಫೇಸಿಂದ ಸಮ್ ಡಿಸ್ಟೆನ್ಸು ಏನು ಹೈಟ್ಗೆ ತಗೊಂಡು ಹೋಗ್ತಿದ್ದಾರೆ, ದೆನ್ ದ ಬಾಲ್ ಗೆಟ್ಸ್ ಪೊಟೆನ್ಷಿಯಲ್ ಎನರ್ಜಿ. ಅದೇ ಥರ ಅದೇ ಕಾನ್ಸೆಪ್ಟ್ನೇ ನಾವೇನು ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ ಯಾವುದಕ್ಕೆ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿಯಾಗಿ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿನಲ್ಲಿ ಈಗ ಒಂದು ಸ್ಪಿಯರ್ ಇದೆ, ದಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ಓಕೆನಾ. ಈಗ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿನ ಎ ಇಂದ ಬಿಗೆ ಮೂವ್ ಮಾಡ್ತಿದ್ದೀವಿ. ಏನಲ್ಲಿ ಏನಾಗಿದೆ, ಕಡಿಮೆ ಇದೆ. ಬಿಗೆ ಮೂವ್ ಮಾಡಬೇಕಾದ್ರೆ ಏನಲ್ಲಿ ಏನಿದೆ, ಕಡಿಮೆ ಇದೆ. ಬಿಗೆ ಮೂವ್ ಮಾಡಬೇಕಾದ್ರೆ, ಬಿಗೆ ಮೂವ್ ಮಾಡಬೇಕು ಅಂದರೆ ಈಗ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಮೂವ್ ಮಾಡ್ತಾ ಮಾಡ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ವೈ? ಬಿಕಾಸ್ ಅಟ್ರಾಕ್ಷನಲ್ ಫೋರ್ಸ್ಗೆ ನಾವು ಆಪೋಸಿಟ್ಟಾಗಿ ಏನು ಮಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಆ ವರ್ಕ್ ಏನಾಗಿರುತ್ತೆ, ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. So now the electric potential is analogous to gravitational potential. Every charge Q has electric field theoretically extended up to infinity. ಅಂದರೆ ನಾವು ಇಲ್ಲಿವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ ಟು ಎಲ್ಲಿವರೆಗೂ ಇರುತ್ತೆ ಅಂತ ತಗೊಂಡಿದ್ದೀವಿ, ಇನ್ಫೈನೈಟ್ವರೆಗೂ ಥಿಯರಿಯಾಟಿಕಲಿ ಅಂತ ತಗೊಳ್ತೀವಿ. ಇಫ್ ಎ ಸ್ಮಾಲ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ Q0 is placed in this electric field, what happens to the charge? ಅಂದರೆ ಈಗ ಪಾಸಿಟಿವ್ ಚಾರ್ಜ್ನ ಪ್ಲೇಸ್ ಮಾಡಿದಾಗ ಫೋರ್ಸ್ ವಿಲ್ ಬಿ ಎಕ್ಸ್ಪೀರಿಯನ್ಸ್ಡ್. ದ ಚಾರ್ಜ್ Q0 ವಿಲ್ ಬಿ ಹ್ಯಾವ್ ಎ ಪೊಟೆನ್ಷಿಯಲ್ ಎನರ್ಜಿ. ಈಗ ನೋಡಿ, ಒಂದು ಚಾರ್ಜ್ನ ನಾವು ಪ್ಲೇಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿಕೊಂಡಾಗ ಸೊ ಆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದಾಗ ಏನಾಗುತ್ತೆ, ಚಾರ್ಜು ಮೂಮೆಂಟ್ ಇರುತ್ತೆ. ಅಂದರೆ ಆ ಮೂವ್ಮೆಂಟಿಗೆ ಏನಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಸ್ಟೋರ್ಡ್. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವೇನು ಮಾಡ್ತೀವಿ, ಒಂದು ಟೆಸ್ಟ್ ಚಾರ್ಜ್ನ ಮೂವ್ ಮಾಡ್ತಾ ಇದ್ದೀವಿ, ಅಂದರೆ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಆಗಿರುತ್ತೆ. ಇಫ್ ಯು ಅಸ್ಯೂಮ್ ದಟ್ ಸೋರ್ಸ್ ಚಾರ್ಜ್ ಆಸ್ ಎ ಪಾಸಿಟಿವ್, ಈಗ ತೊಗೊಂಬಂದು ನಾವೇನು ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡಾಗ ಏನಾಗುತ್ತೆ, ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೋರ್ಸ್ ಆಗಿರೋದ್ರಿಂದ ಸಮ್ ಎನರ್ಜಿ ವಿಲ್ ಬಿ ಸ್ಟೋರ್ಡ್ ಇನ್ ದ ಚಾರ್ಜ್. So now the potential energy of Q0 depends upon its position. As it is ನೀವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಏನು ತಗೊಳ್ತೀರ, ಅದೇ ಥರನೇ ಇಲ್ಲೂ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅದೇನು Q0 ಇದೆ, ಡಿಪೆಂಡ್ಸ್ ಆನ್ ಪೊಸಿಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬೀಯಿಂಗ್ 0 ಇಫ್ Q0 ಸಿಚುವೇಟೆಡ್ ಅಟ್ ಇನ್ಫಿನಿಟಿ. ಎಲ್ಲಿದ್ದಾಗ, ಇನ್ಫೈನೈಟ್ ಪೊಸಿಷನ್ನಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ 0. So in this chapter we shall discuss the energy concept of electric field. ನೀವು ಎಲೆಕ್ಟ್ರಿಕ್ ಫೀಲ್ಡು ಅದರ ಎಫೆಕ್ಟ್ನ ಸ್ಟಡಿ ಮಾಡಿದ್ವಿ. ಇಲ್ಲಿ ನಾವೇನು ಮಾಡ್ತೀವಿ, ಫೀಲ್ಡಿಂದು ಎನರ್ಜಿ ಏನಿದೆ ಅದನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ನಾವು ಲೆಟ್ ಅಸ್ ಕನ್ಸಿಡರ್ ಎ ಸೋರ್ಸ್ ಚಾರ್ಜ್. ಲೆಟ್ ಅಸ್ ಕನ್ಸಿಡರ್ ಎ ಪಾಸಿಟಿವ್ ಟೆಸ್ಟ್ ಚಾರ್ಜ್ Q0 be placed in a electric field E vector of another charge Q. Small q is source charge, Q0 is test charge. Then the force acting on the test charge Q0 is given by Fe vector is equal to Q0 E vector. So if you assume that Q is a source charge means it is positive ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಡ್ಯೂ ಟು ದಟ್ ಪಾಸಿಟಿವ್ ಚಾರ್ಜ್ ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಡ್ಯೂ ಟು ದ್ಯಾಟ್ ಇಫ್ ವಿ ಪ್ಲೇಸ್ ಎ ಟೆಸ್ಟ್ ಚಾರ್ಜ್ ಇನ್ಸೈಡ್ ದ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ಬಿಕಮ್ಸ್ ಆರ್ ವಿಚ್ ಎಕ್ಸರ್ಟ್ ಫೋರ್ಸ್ ಆನ್ ಟೆಸ್ಟ್ ಚಾರ್ಜ್. ಸೊ ದಟ್ ಫೋರ್ಸ್ ಕ್ಯಾನ್ ಬಿ ಟೇಕನ್ ಆಸ್ Fe vector is equal to Q0 E vector. This force tends to move the test charge in the direction of electric field E vector, which means that ಈಗ ಫಾರ್ ಎಕ್ಸಾಂಪಲ್ ಎರಡು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಟೆಸ್ಟ್ ಚಾರ್ಜ್ ಫ್ರೀ ಆಗಿದ್ದಾಗ ಏನಾಗುತ್ತೆ, ಟೆಸ್ಟ್ ಚಾರ್ಜ್ ರಿಪೆಲ್ ವಿತ್ ಈಚ್ ಅದರ್. ಅಂದರೆ ದಿಸ್ ಫೋರ್ಸ್ ಟೆಂಡ್ಸ್ ಟು ಮೂವ್ ದ ಟೆಸ್ಟ್ ಚಾರ್ಜ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಸ್ ಶೋನ್ ಇನ್ ದ ಫಿಗರ್. ನಿಮಗೆ ಕಾಣಿಸ್ತಾ ಇದೆ ಫೋರ್ಸ್ ಯಾವ ಕಡೆಗಿದೆ, away from A ಇದೆ. So suppose an external force F external vector equal to electrostatic force Fe
acts on the test charge to move the charge without acceleration towards a charge q. ಈಗ ನಾವೇನು ಮಾಡಬೇಕು, ಇಫ್ ಯು ಬ್ರಿಂಗ್ ಎ ಚಾರ್ಜ್, ಟೆಸ್ಟ್ ಚಾರ್ಜ್ ಫ್ರಮ್ ಎ ಟು ಓ, ಫ್ರಮ್ ಎ ಟು ಓ ಏನು ಮಾಡಬೇಕು, ನಾವು ಮೂವ್ ಮಾಡಬೇಕಾಗುತ್ತೆ. ಸೊ ಹಿಯರ್ ದೆರ್ ಇಸ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ present which is opposite to the direction of displacement. So that's why the charge, if you want to move the charge, we need external force to move a test charge towards a source charge. Without acceleration means if you assume that speed will be constant, if constant speed alli ನಾವು ಮೂವ್ ಮಾಡ್ತಾ ಇದ್ದೀವಿ ಅಂತಂದರೆ there is no acceleration. Why? Because rate of change of velocity is nothing but acceleration. Here there is no change in velocity, then there is no acceleration. So without acceleration we move a charge towards small q. ಅಂದರೆ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು ಮತ್ತು ಎಕ್ಸ್ಟರ್ನಲ್ ಫೋರ್ಸು ಎರಡೂ ನಾವೇನಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಈಕ್ವಲ್ ಅಂತ ತಗೊಳ್ತಾ ಇದ್ದೀವಿ, ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ನಾವು ಇಫ್ ದ ಟೆಸ್ಟ್ ಚಾರ್ಜ್ ಈಸ್ ಡಿಸ್ಪ್ಲೇಸ್ಡ್ ಥ್ರೂ ಡಿ ಆರ್ ವೆಕ್ಟಾರ್ ಆರ್ ಡಿ ಎಕ್ಸ್ ಅಂತ ಇದೆ, ನೀವು ಆರ್ ಅಂತನಾದ್ರೂ ತಗೋಬೋದು, ಎಕ್ಸ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು. ಇಫ್ ದ ಟೆಸ್ಟ್ ಚಾರ್ಜ್ ಈಸ್ ಡಿಸ್ಪ್ಲೇಸ್ಡ್ ಥ್ರೂ ಡಿ ಆರ್ ವೆಕ್ಟಾರ್ ಆರ್ ಡಿ ಎಕ್ಸ್ ವೆಕ್ಟಾರ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಈಗ ಕ್ಯೂ ನಾಟ್ನ ಏನು ಮಾಡ್ತಾ ಇದ್ದೀನಿ, ಎ ಪಾಯಿಂಟಿಂದ ಬಿ ಪಾಯಿಂಟ್ಗೆ ಮೂವ್ ಮಾಡ್ತಾ ಇದ್ದೀನಿ. ದ ಡಿಸ್ಪ್ಲೇಸ್ಮೆಂಟ್ ಕೆನ್ ಬಿ ಟೇಕನ್ ಆಸ್ ಡಿ ಎಕ್ಸ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ದ ಎಲೆಕ್ಟ್ರಿಕ್ ಫೀಲ್ಡ್ ಇ ವೆಕ್ಟಾರ್. ದೆನ್ ಈಗ ನೀವೇನು ಮಾಡಬೇಕು, ಎ ಟು ಬಿ ಮೂವ್ ಮಾಡಬೇಕು ವಿತ್ ಎಕ್ಸ್ಟರ್ನಲ್ ಫೋರ್ಸ್, ಯು ಹ್ಯಾವ್ ಟು ಡೂ ಸಮ್ ವರ್ಕ್. ದೆನ್ ದಟ್ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಫೋರ್ಸ್ ಎಫ್ ಎಕ್ಸ್ಟರ್ನಲ್ ಈಸ್ ಗಿವನ್ ಬೈ, ವರ್ಕ್ ಡನ್ ಫಾರ್ಮುಲಾ ಏನು, ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ ಎಕ್ಸ್ ಅಥವಾ ಎಫ್ ಇಂಟು ಡಿ ಆರ್ ಅಂತ ತಗೊಳ್ತೀವಿ ಇಲ್ಲಿ. ಸೊ ಎಫ್ ಇಂಟು ಡಿ ಎಕ್ಸ್, ಎಫ್ ಕೆನ್ ಬಿ ಟೇಕನ್ ಆಸ್ ಎಕ್ಸ್ಟರ್ನಲ್ ಫೋರ್ಸ್, ಡಿ ಆರ್ ಕೆನ್ ಬಿ ಟೇಕನ್ ಆಸ್ ಡಿಸ್ಪ್ಲೇಸ್ಮೆಂಟ್. ಸೊ ಎಲ್ಲಿಂದ ಎಲ್ಲಿಗೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು, ಫ್ರಮ್ ವೇರ್ ಟು ವೇರ್, ಎ ಟು ಬಿ. ಸೊ ದಟ್ಸ್ ವೈ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಎಕ್ಸ್ಟರ್ನಲ್ ವೆಕ್ಟಾರ್ ಇಂಟು ಡಿ ಆರ್ ವೆಕ್ಟಾರ್. ದೆನ್ ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಇ, ಎಕ್ಸ್ಟರ್ನಲ್ ಫೋರ್ಸು ಟುವರ್ಡ್ಸ್ ಓ ಇದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಅವೇ ಫ್ರಮ್ ಓ ಇದೆ. ಸೊ ದಟ್ಸ್ ವೈ ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಇ. ದೆನ್ ವಿ ನೋ ದ ಫಾರ್ಮುಲಾ, ಎಫ್ ಇಸ್ ಈಕ್ವಲ್ ಟು ಆರ್ ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ, ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ದೆನ್ ಸೊ ದಟ್ಸ್ ವೈ ಎಫ್ ಮೈನಸ್ ಎಫ್ ಇ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಕ್ಯೂ ನಾಟ್ ಇ ವೆಕ್ಟಾರ್. Then WAB is equal to work done from A to B is equal to minus integration from A to B, F external ಬದಲು ಏನು ಬರಿಬೇಕು, ಈಗ ಮೈನಸ್ ಎಫ್ ಇ ಅಂತ ಬರಿಬೇಕು. ಮೈನಸ್ ಎಫ್ ಇ ಜಾಗದಲ್ಲಿ ಏನು ತಗೋಬೇಕು, ಮೈನಸ್ ಕ್ಯೂ ನಾಟ್ ಇ ವೆಕ್ಟಾರ್ ತಗೋಬೇಕಾಗತ್ತೆ. ದೆನ್ ಮೈನಸ್ ಕಾಮನ್ ತಗೊಳ್ತೀನಿ, ಉಳಿಯೋದು ಕ್ಯೂ ನಾಟ್ ಇ ವೆಕ್ಟಾರ್ ಇಂಟು ಡಿ ಆರ್ ವೆಕ್ಟಾರ್. ದೆನ್ WAB is equal to ಕ್ಯೂ ನಾಟು ಕಾನ್ಸ್ಟೆಂಟ್ ಆಗಿರುತ್ತೆ, ಹೊರಗಡೆ ತಗೊಳ್ಳಿ. ದೆನ್ ಮೈನಸ್ ಕ್ಯೂ ನಾಟ್ ಫ್ರಮ್ ಎ ಟು ಬಿ, ಇಂಟಗ್ರೇಷನ್ ಫ್ರಮ್ ಎ ಟು ಬಿ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್. ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಆಫ್ ದ ಟೆಸ್ಟ್ ಚಾರ್ಜ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಈಸ್ ಗಿವನ್ ಬೈ ದಿಸ್ ವರ್ಕ್. ಈ ವರ್ಕ್ನೇ ನಾವೇನಂತ ತಗೊಳ್ತೀವಿ, ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಅಂತ ತಗೊಳ್ತೀವಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಫೈನಲ್ ಮೈನಸ್ ಇನಿಷಿಯಲ್, ಫೈನಲ್ ಪೊಸಿಷನ್ ಯಾವುದು, ಬಿ, ಇನಿಷಿಯಲ್ ಪೊಸಿಷನ್ ಯಾವುದು, ಎ. ಸೊ ದಟ್ಸ್ ವೈ ಡಬ್ಲ್ಯೂ ಎ ಬಿ ಇಸ್ ಈಕ್ವಲ್ ಟು ಯು ಬಿ ಮೈನಸ್ ಯು ಎ, ದಟ್ ಈಸ್ ಈಕ್ವಲ್ ಟು ಮೈನಸ್ ಕ್ಯೂ ನಾಟ್ ಇಂಟಗ್ರೇಷನ್ ಎ ಟು ಬಿ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್ ಆಗಿರುತ್ತೆ. ಅಂದರೆ ಆ ಡಿಫರೆನ್ಸ್ ವ್ಯಾಲ್ಯೂ ಇದಾಗಿರುತ್ತೆ. ದೆನ್ thus electrostatic potential energy difference between 2 points A and B is the work done in moving a test charge without acceleration from A to B in the electric field of a source charge. ಏನು electrostatic potential energy difference ಅಂದರೆ the work done in moving a test charge without acceleration from A to B in the electric field of the source charge is known as electrostatic potential difference. Now, what is meant by
electrostatic potential, let delta U is equal to UB minus UA. ಈ ಏನು ಡಿಫ್ರೆನ್ಸ್ ಇದೆ ಅದನ್ನು ಏನಂತ ತಗೊಳ್ತೀವಿ, ಡೆಲ್ಟಾ ಯು ಅಂತ ತಗೊಳ್ತೀವಿ. ಬಿ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ದೆನ್ ದ ಎಲೆಕ್ಟ್ರಿಕ್ potential difference between the points A and B is electrostatic potential energy difference UB minus UA, but ಇಲ್ಲಿ ತಗೊಳ್ತಾ ಇರೋದು potential difference. Then delta V is equal to VB minus VA. delta U ಬದಲು ಏನು ತಗೋಬೇಕು, delta V ಅಂತ ತಗೋಬೇಕು. potential energy ಅಂದರೆ U, potential ಅಂದರೆ V. So delta V is equal to VB minus VA. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದೇನು, ಡೆಲ್ಟಾ ವಿ ಅಂದರೆ ಏನು, ಡೆಲ್ಟಾ ಯು ಬೈ ಕ್ಯೂ ನಾಟ್. ಅಂದರೆ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟೆಗ್ರೇಷನ್ ಫ್ರಮ್ ಎ ಟು ಬಿ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್. ಸೊ ದಿಸ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ potential difference ಅಂದ್ರೇನು, ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೋರ್ಸ್. ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾವು ಯೂನಿಟ್ ಪಾಸಿಟಿವ್ ಚಾರ್ಜ್ನ ಮೂವ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ವರ್ಕ್ ಡನ್ನ ಏನಂತ ಹೇಳ್ತೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. So here if you assume that point A is at infinity, then there is no electric force between charge Q. ಅಂದರೆ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಅಟ್ ಇನ್ಫಿನಿಟಿ 0 ಆಗಿರುತ್ತೆ. ಸೊ ದಟ್ಸ್ ವೈ ಇಲ್ಲಿ ದೇರ್ ಇಸ್ ನೋ ಫೋರ್ಸ್ ಆನ್ ಚಾರ್ಜ್ Q ಆ್ಯಂಡ್ ದ ಟೆಸ್ಟ್ ಚಾರ್ಜ್. ಎರಡು ಟೆಸ್ಟ್ ಚಾರ್ಜ್ ಮತ್ತು ಕ್ಯೂ ಇವೆರಡರ ಮಧ್ಯೆ ಯಾವುದೇ ಫೋರ್ಸ್ ಇರೋಲ್ಲ. ದಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಟೆಸ್ಟ್ ಚಾರ್ಜ್ ಕ್ಯೂ ನಾಟ್ ಈ ಅಟ್ ಇನ್ಫಿನಿಟಿ ಈಸ್ 0. ಅಂದರೆ ವರ್ಕ್ ಡನ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಅಂದರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಚಾರ್ಜ್ ಅಟ್ ಇನ್ಫೈನೈಟ್ ಸಪರೇಷನ್ ಈಸ್ 0. If F is 0, F into dx is 0. So that's why work done becomes 0. So at infinity potential energy becomes 0. Then the work done to displace a test charge from infinity to point B in the electric field is given by UB minus UA. In previous expression ನಾವು ನೋಡಿದ್ದೀವಿ, UB minus UA ಬದಲು UB minus U infinity ಅಂತ ತಗೊಳ್ತೀವಿ. ಎ ಪೊಸಿಷನಲ್ಲಿದೆ ಇನ್ಫೈನೈಟಲ್ಲಿ. ಸೊ ದಟ್ ಈಸ್ ಈಕ್ವಲ್ ಟು W infinity B. W infinity B is equal to UB minus U infinity ಏನು 0. ಸೊ ದಟ್ಸ್ ವೈ ದಟ್ ಈಸ್ ಈಕ್ವಲ್ ಟು UB. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಿ ಪೊಸಿಷನ್ನಲ್ಲಿ ಏನಿದೆ ಅದು ಮಾತ್ರ ಸಿಗುತ್ತೆ ನಿಮಗೆ. ಓಕೆನಾ? ಅಂದರೆ ಇನ್ಫಿನಿಟಿಯಿಂದ ಕನ್ಸಿಡರ್ ಮಾಡಿದಾಗ ಯಾವ ಪಾಯಿಂಟಿಗೆ ತಗೊಳ್ತಾ ಇದ್ರೋ ದಟ್ ಪೊಟೆನ್ಷಿಯಲ್ ಎನರ್ಜಿ ಸಿಗುತ್ತೆ. ದೆನ್ ಯು ಬಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಇನ್ಫಿನಿಟಿ ಬಿ ಇಸ್ ಈಕ್ವಲ್ ಟು ಮೈನಸ್ ಕ್ಯೂ ನಾಟ್ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್. ಸೊ ಎ ಜಾಗದಲ್ಲಿ ಏನು ತಗೋಬೇಕೀಗ, ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಫ್ರಮ್ ಇನ್ಫಿನಿಟಿ ಅಂತ ತಗೊಳ್ತಾ ಇರೋದು. ಸೊ ದಟ್ಸ್ ವೈ ವಿ ಇಸ್ ಈಕ್ವಲ್ ಟು ಯು ಬೈ ಕ್ಯೂ ನಾಟ್, ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಬಿ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್. ದೆನ್ what is meant by this potential? The amount of work done in moving a unit positive charge from infinity to point in the electric field against to the electric force irrespective their path followed. ಏನು potential ಅಂದರೆ the amount of work done in moving a unit positive charge from infinity to point in the electric field against to the electric force irrespective their path followed is known as electrostatic potential or potential. Next, what is the SI unit and dimensional formula for this
potential and potential difference. SI unit of potential or potential difference, both are same. So that's why the SI unit is volt. Volt is the SI unit for potential or potential difference. And ವೋಲ್ಟ್ನ ಈ ಥರನೂ ಬರಿಬೋದು ಜೌಲ್ ಪರ್ ಕೂಲಮ್. ವೈ ಬಿಕಾಸ್ potential is nothing but W by Q naught, work done per unit charge. So that's why work done joule per unit charge coulomb. So work done per unit charge na ಏನಂತ ಬರಿಬೋದು ಈಗ SI unit joule per coulomb. Dimensional formula for electric potential or potential difference can be taken as V is equal to work done per unit charge, that is equal to work divided by charge can be taken as current into time. Q is equal to IT, then that is equal to work done M1 L2 T minus 2 force into displacement ಅಂತ ತಗೋಬೋದು divided by current ampere A1 time T1, then that is equal to M1 L2 T minus 1 A minus 1 T minus 3 A minus 1. So what is the dimensional formula? M1 L2 T minus 3 A minus 1 is the dimensional formula for which one? Potential. Now what is the definition of 1 volt? 1 volt definition ಏನು? So 1 joule of work is done in moving 1 coulomb charge. 1 joule of work is done in moving 1 coulomb charge from one point to another point against to the electric force. ಅಂದರೆ 1 ಜೌಲ್ ವರ್ಕ್ನ ಯೂಸ್ ಮಾಡಿ 1 ಕೂಲಮ್ ಚಾರ್ಜು ಏನಾಗುತ್ತೆ ಮೂವ್ ಆಗುತ್ತೆ ಒನ್ ಪಾಯಿಂಟಿಂದ ಅನದರ್ ಪಾಯಿಂಟ್ಗೆ ಅಗೇನೆಸ್ಟ್ ಟು ದ ಎಲೆಕ್ಟ್ರಿಕ್ ಫೋರ್ಸ್. ದಟ್ ವಿ ಕಾಲ್ ಇಟ್ ಆಸ್, ದಟ್ ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್ 1 volt. 1 volt is defined as 1 joule of work is done in moving 1 coulomb of charge from one point to another point against to the electric force is known as 1 volt. So that's why 1 volt is equal to 1 joule by 1 coulomb. Okay na? Now it is scalar or vector? Which one? Potential. Scalar or vector? It is a scalar quantity. ಯಾಕೆಂದರೆ ನಾವು ಸ್ಟಡಿ ಮಾಡ್ತಾ ಇರೋದು ಸ್ಕೇಲಾರ್ ಫೀಲ್ಡ್ ಬಗ್ಗೆ. ವರ್ಕ್ ಇಸ್ ಎ ಸ್ಕೇಲಾರ್ ಆರ್ ವೆಕ್ಟರ್? ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ವರ್ಕ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ವೈ? ಬಿಕಾಸ್ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಇಸ್ ಎ ಸ್ಕೇಲಾರ್. ಓಕೆನಾ? ನಾವು ಮೇನ್ ಕಾನ್ಸೆಪ್ಟ್ಗೆ ನಾವು ಎಂಟರ್ ಆಗೋದಾದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ ಡೆರಿವೇಷನ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಸಿಂಗಲ್ ಪಾಯಿಂಟ್ ಚಾರ್ಜ್ ಆರ್ ಪಾಯಿಂಟ್ ಚಾರ್ಜ್ ಅಂತ ತಗೊಳ್ತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ನೀವು ಪ್ರೀವಿಯಸ್ ಆಗಿ ಏನು ಸ್ಟಡಿ ಮಾಡಿದ್ದೀರ, ಯಾವುದು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಆ ಕಾನ್ಸೆಪ್ಟ್ಸ್ನೇ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಫ್ ಯು ಅಸ್ಯೂಮ್ ದಟ್, ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್ ಪ್ಲಸ್ ಕ್ಯೂ ಎಟ್ O. ಲೆಟ್ P be a point at a distance R from O at which potential to be calculated. Let us consider a point charge plus Q charge na O position alli place ಮಾಡ್ತಾ ಇದ್ದೀವಿ. Let P be the point at a distance R from the O. ಅಂದರೆ ಸೋರ್ಸ್ ಚಾರ್ಜಿಂದ P ಪಾಯಿಂಟ್ಗೆ ಇರೋ ಡಿಸ್ಟೆನ್ಸು R ಆಗಿದೆ. ಫ್ರಮ್ O at which potential to be calculated. ಈಗ ನೀವು ಪೊಟೆನ್ಷಿಯಲ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು? P ಪೊಸಿಷನ್ನಲ್ಲಿರೋ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ಸ್ ವೈ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಯೂನಿಟ್ ಚಾರ್ಜ್ ಅಟ್ ಎಕ್ಸ್ ಡಿಸ್ಟೆನ್ಸ್ ಫ್ರಮ್ O ಈಸ್ ಗಿವನ್ ಬೈ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕ್ಯೂ ನಾಟು ಯಾವ ಪೊಸಿಷನ್ನಲ್ಲಿದೆ ಅಂತಂದರೆ ಎ ಪೊಸಿಷನ್ನಲ್ಲಿದೆ. ಇನಿಷಿಯಲಿ ಎಲ್ಲಿದೆ? ಎ ಪೊಸಿಷನ್ನಲ್ಲಿದೆ. ವಿ ಹ್ಯಾವ್ ಟು ಬ್ರಿಂಗ್ ಎ ಟೆಸ್ಟ್ ಚಾರ್ಜ್ from any position to P point, or infinity to P point. Okay na? So what will be the force initially? The force acting on a unit positive charge, at x distance from O is given by F is equal to 1 by 4 pi epsilon naught Q naught by x square.
ಈ ಸಪ್ರೇಷನ್ ಡಿಸ್ಟೆನ್ಸ್ ಏನಿದೆ ಎ ಮತ್ತು ಓ ಮಧ್ಯೆ ಇರೋ ಡಿಸ್ಟೆನ್ಸ್ ಎಕ್ಸ್ ಇದೆ. ಸೊ ಚಾರ್ಜಸ್ ಏನಿದೆ ಕ್ಯೂ ಮತ್ತು ಕ್ಯೂ ನಾಟ್ ಇದೆ. ಸೊ ದಟ್ಸ್ ವೈ ಫೋರ್ಸ್ ಫಾರ್ಮುಲಾ, ಕೂಲಂಬ್ ಫೋರ್ಸ್ ಫಾರ್ಮುಲಾ F is equal to 1/4πε0 Q naught by x square. That is equation number 1. Then the work done to move a unit positive charge through a small distance dx in is dw is equal to F vector dot dx vector. Work done. ಸೊ ಈ ಸ್ಮಾಲ್ ವರ್ಕ್ ಡನ್ ಮಾಡ್ತೀವಿ. ಈಗ ಎಲ್ಲಿಂದ ಎಲ್ಲಿಗೆ? ಎ ಇಂದ ಬಿಗೆ ಫಸ್ಟು ತೊಗೊಂಡು ಹೋಗ್ತೀವಿ, ಡೈರೆಕ್ಟಾಗಿ ಪಿಗೆ ತೊಗೊಂಡೋಗಲ್ಲ, ಎ ಇಂದ ಬಿಗೆ ಸ್ಮಾಲ್ ವರ್ಕ್ ಡನ್ ಮಾಡ್ತೀವಿ. ದೆನ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಂತ ಬರ್ಕೋಬೋದು? ಎಫ್ ವೆಕ್ಟಾರ್ ಡಾಟ್ ಡಿ ಎಕ್ಸ್ ವೆಕ್ಟಾರ್. ದೆನ್ ದಟ್ ಇಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್ ಕ್ಯಾನ್ ಬಿ ಟೇಕನ್ ಆಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ their vectors and cosine of angle. So that's why that is equal to dw is equal to f dx cos theta. Here the theta value ನೋಡಿ, ಎಫ್ ಮತ್ತು ಡಿ ಎಕ್ಸು ಥೀಟಾ ವ್ಯಾಲ್ಯೂ ಆ್ಯಂಗಲ್ ಏನು ಅನ್ನೋದನ್ನ ನೋಡಬೇಕಾಗುತ್ತೆ. ಎಫ್ ವೆಕ್ಟಾರ್ ಏನಾಗಿದೆ? ಅವೇ ಫ್ರಮ್ ಎ ಇದೆ. ಡಿ ಎಕ್ಸ್ ವೆಕ್ಟಾರು ಟುವರ್ಡ್ಸ್ ಓ ಇದೆ. ಅಂದರೆ ಅವೆರಡೂ ಏನಾಗಿದೆ? ಸೇಮ್ ಲೈನ್ನಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿದೆ. ಸೊ ದಟ್ಸ್ ವೈ ಥೀಟಾ ವ್ಯಾಲ್ಯೂ ಈಸ್ 180 ಡಿಗ್ರಿ. If theta is equal to 180 degree, then f is equal to minus f dx. So cos 180 degree minus 1, then minus f dx ಆಗುತ್ತೆ. Then dw is equal to, ಅಂದರೆ ಈ f ನಮಗೆ ಫಾರ್ಮುಲಾ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 1 in minus f dx. Then dw is equal to minus 1/4πε0 q naught by x square into dx. ಅಂದರೆ ಏನಿದೆ ಮೈನಸ್ ಎಫ್ ಡಿ ಎಕ್ಸ್ ಇದೆಯಲ್ಲ, ಎಫ್ ಜಾಗದಲ್ಲಿ ಏನು ತೊಗೋಬೇಕು? 1/4πε0 q naught by x square ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಇಕ್ವೇಷನ್ ನಂಬರ್ 1. ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ 1/4πε0 q naught by x square into dx. ದೆನ್ ಸೊ ದಟ್ ಈಸ್ ದ ಸ್ಮಾಲ್ ವರ್ಕ್ ಡನ್. ನಮಗೆ ಬೇಕಾಗಿರೋದೇನು? ಟೋಟಲ್ ವರ್ಕ್ ಡನ್. ನಾವೀಗ ಎಲ್ಲಿಂದ ಎಲ್ಲಿ ತೊಗೊಂಬರ್ಬೇಕು? ಇನ್ಫೈನೈಟ್ ಡಿಸ್ಟೆನ್ಸಿಂದ ಆರ್ ಡಿಸ್ಟೆನ್ಸ್ವರೆಗೂ ತೊಗೊಂಬರ್ಬೇಕಾಗುತ್ತೆ. ಇನ್ಫೈನೈಟ್ ಡಿಸ್ಟೆನ್ಸಿಂದ ಆರ್ ಡಿಸ್ಟೆನ್ಸ್ವರೆಗೂ. ಅಂದರೆ ದ ಟೋಟಲ್ ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಆರ್ ಈಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಸ್ಮಾಲ್ ಆರ್ ಡಿ ಡಬ್ಲ್ಯೂ. ಅಂದರೆ ಇಲ್ಲಿ ನೋಡಿ, ನೀವು ಡೈರೆಕ್ಟಾಗಿ ಟೋಟಲ್ ತೊಗೊಳಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡ್ತೀವಿ? ಆ ಟೋಟಲ್ ಡಿಸ್ಟೆನ್ಸ್ನ ಸ್ಮಾಲ್ ಪಾರ್ಟಾಗಿ ಕಟ್ ಮಾಡ್ಕೊಳ್ತೀನಿ. ಆ ಸ್ಮಾಲ್ ವರ್ಕ್ಡನ್ನೇ ನಾನು ಡಿ ಡಬ್ಲ್ಯೂ ಅಂತ ಬರ್ಕೊಳ್ತೀನಿ. ಈಗ ನೀವೇನು ಮಾಡಬೇಕು? ಅವನ್ನ ಸಮ್ ಮಾಡ್ಕೋಬೇಕು ಅಥವಾ ಸಮೇಷನ್ ತೊಗೋಬೇಕು. ಸಮೇಷನ್ ಬದಲು ಇಂಟಿಗ್ರೇಷನ್ ಕನ್ಸಿಡರ್ ಮಾಡ್ತೀನಿ. ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ ಡಿ ಡಬ್ಲ್ಯೂ. Then we know the value of dw. dw is equal to 1/4πε0 q naught by x square into dx minus 1/4πε0 q naught by x square into dx. So substitute the value, then that is equal to minus, ಈಗ ಕಾನ್ಸ್ಟೆಂಟ್ ಇರೋನು ಹೊರಗಡೆ ತೊಗೊಳ್ಳಿ, q naught by 4πε0 ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ 1/x square dx. ಎಕ್ಸ್ ಟರ್ಮೇ ಏನಾಗಿದೆ? ಇಲ್ಲಿ ವೇರಿಯಬಲ್ ಆಗಿದೆ. ಡಿಸ್ಟೆನ್ಸ್ ತಾನೇ ಚೇಂಜ್ ಆಗ್ತಾ ಇರೋದು. ಸೊ ದಟ್ಸ್ ವೈ 1/x square dxನ ಇಂಟಗ್ರೇಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಮೈನಸ್ q naught by 4πε0 ಇಂಟಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ x to the power minus 2 dx. ಯಾಕೆ x to the power minus 2 dx? 1/x square can be written as inverse of x to the power minus 2. So that's why x to the power minus 2 dx. ಸೊ 1/x ಸ್ಕ್ವೇರ್ನೇ x to the power minus 2 dx ಅಂತ ಬರ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಫಾರ್ ಸಿಂಪ್ಲಿಫಿಕೇಷನ್ ಈಗ 1/x ಸ್ಕ್ವೇರ್ಗೆ ಇಂಟಿಗ್ರೇಷನ್ ಇಲ್ಲ. ಸೊ ದಟ್ಸ್ ವೈ x to the power minus 2ಗಿದೆ ಇಂಟಿಗ್ರೇಷನು. ಸೊ ಅದಕ್ಕೋಸ್ಕರ ಇನ್ ಟರ್ಮ್ಸ್ ಆಫ್ x to the power minus 2 ಬರ್ಕೊಳ್ತೀನಿ. ದೆನ್ ಇಂಟಿಗ್ರೇಷನ್ ಆಫ್ x to the power minus 2, ಇಂಟಿಗ್ರೇಷನ್ ಆಫ್ x to the power minus 2 dx. ಇಂಟಿಗ್ರೇಷನ್ ಆಫ್ x to the power n ಅನ್ನೋ ಒಂದು ರೂಲ್ ಇದೆ. integration of x to the power n. Integration of x to the power n is equal to x to the power n plus 1 by n plus 1. Integration of x to the power n is equal to integration of x to the power n ಏನು? that is equal to x to the power n plus 1 by n plus 1. n ಜಾಗದಲ್ಲಿ ಏನಿದೆ? -2 ಇದೆ. ಸೊ ದಟ್ಸ್ ವೈ x to the power -2 plus 1
x to the power minus 2 plus 1 divided by minus 2 plus 1. X to the power minus 2 plus 1 divided by minus 2 plus 1. X to the power minus 2 plus 1 is minus 1 divided by minus 2 plus 1 is minus 1. So that's why that is equal to minus q naught by 4 pi epsilon naught x to the power minus 1 by minus 1 from infinity to r. Then minus 1 ಏನಿದೆ minus 1 minus into minus plus ಆಗುತ್ತೆ. Then q naught by 4 pi epsilon naught x to the power minus 1 1 by x ಅಂತ ಬರಿಬೋದಾ 1 by x from infinity to r. Then that is equal to q naught by 4 pi epsilon naught. ಫಸ್ಟು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ. ಅಪ್ಪರ್ ಲಿಮಿಟ್ ಏನಿದೆ ಆರ್ ಇದೆ, 1 by r x ಜಾಗದಲ್ಲಿ r ತಗೋಬೇಕು, ಮೈನಸ್ 1 by infinity x ಜಾಗದಲ್ಲಿ ಇನ್ಫಿನಿಟಿ ಲೋಯರ್ ಲಿಮಿಟ್. ದೆನ್ 1 by infinity is 0. Now w is equal to 1 by 4 pi epsilon naught q naught by r. w is equal to 1 by 4 pi epsilon naught q naught by r ಆಗುತ್ತೆ. ದೆನ್ ದಿಸ್ ಈಸ್ ದ ವರ್ಕ್ ಡನ್, ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಸಿಕ್ಕಿದೆ ನಿಮಗೆ. ಈ ವರ್ಕ್ ಡನ್ನೇ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡೋದು. ಬಟ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಗಿವನ್ ಪಾಯಿಂಟ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಸೋರ್ಸ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸೋರ್ಸ್ ಚಾರ್ಜ್ ಅಟ್ ದಟ್ ಪಾಯಿಂಟ್. ಅಂದರೆ ಇಲ್ಲಿವರೆಗೂ ಫೈಂಡ್ ಔಟ್ ಮಾಡಿರೋ ವರ್ಕ್ ಡನ್ನೇ ನಾವೇನಂತ ತಗೊಳ್ತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೊಳ್ತೀವಿ. ದೆನ್ ದಟ್ ವರ್ಕ್ ಡನ್ w is equal to u is equal to 1 by 4 pi epsilon naught q naught by r. ಅಂದರೆ ಈಗ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು, 1 by 4 pi epsilon naught q naught by r. ದೆನ್ ನಮಗೆ ಬೇಕಾಗಿರೋದೇನು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಸೊ ದಟ್ಸ್ ವೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ ಏನು, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ or potential energy per unit charge. Potential energy U per unit charge, test charge q naught. Then that is equal to 1 by 4 pi epsilon naught q naught by r into q naught. Q naught get cancel, remaining ಉಳಿಯೋದು v is equal to 1 by 4 pi epsilon naught q by r. So this is the formula for potential due to a point charge. Now here some concepts we have to discuss. If q is positive, ಅಂದರೆ source charge is positive, then potential producers is positive. ಅಂದರೆ ಪೊಟೆನ್ಷಿಯಲ್ ಏನಾಗಿರುತ್ತೆ, ಪಾಸಿಟಿವ್ನಲ್ಲಿರುತ್ತೆ. ಇಫ್ ಸೋರ್ಸ್ ಚಾರ್ಜ್ ಇಸ್ ನೆಗೆಟಿವ್, q is ನೆಗೆಟಿವ್, ಇಲ್ಲಿ ನಾನು ಟೆಸ್ಟ್ ಚಾರ್ಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಸೋರ್ಸ್ ಚಾರ್ಜ್. ಇಫ್ ಸೋರ್ಸ್ ಚಾರ್ಜ್ ಇಸ್ ಪಾಸಿಟಿವ್, potential also positive. Okay na? If test charge is, source charge is negative. If source charge is negative, then which produces negative potential. Next one, in both the case v is equal to 0 at infinity. r is equal to infinity ಅಂತ ತಗೊಂಡ್ರೆ ಏನಾಗಿರುತ್ತೆ, ಪೊಟೆನ್ಷಿಯಲ್ ವ್ಯಾಲ್ಯೂ 0 ಆಗಿರುತ್ತೆ. ಅರ್ಥ ಆಗ್ತೀಯಾ?